ಶಾಸಕರ ಬೆಂಬಲಿಗನಿಗೆ ಅನುಕೂಲವಾಗುವಂತೆ ಕಾನೂನು ಬಾಹಿರವಾಗಿ ವಾಸದ ಮನೆಗಳನ್ನು ತೆರವುಗೊಳಿಸಿದ ಪುರಸಭೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಎಂದು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಬಿ ಶಿವರಾಮ್ ನೇತೃತ್ವದಲ್ಲಿ ಬೇಲೂರು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಹನುಮಂತನಗರದ ನಿವಾಸಿಗಳು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದರು. ಬೇಲೂರು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಹನುಮಂತನಗರದ ನಿವಾಸಿಗಳು ಸೇರಿದಂತೆ ಪಕ್ಷಾತೀತವಾಗಿ ಜಮಾಯಿಸಿದ್ದ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾನೂನು ಬಾಹಿರವಾಗಿ ವಾಸದ ಮನೆಗಳನ್ನು ತೆರವುಗೊಳಿಸಿದ ಪುರಸಭೆ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗುತ್ತಾ ಬಸವೇಶ್ವರ ವೃತ್ತದ ಬಳಿಗೆ ಮೆರವಣಿಗೆ ಬಂದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭ ಪ್ರತಿಭಟನೆಯನ್ನ ಉದ್ದೇಶಿಸಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಬಿ ಶಿವರಾಮ್ ಮಾತನಾಡಿ 4-5 ದಿನಗಳ ಹಿಂದೆ ಬೇಲೂರು ಪಟ್ಟಣ ವ್ಯಾಪ್ತಿಯಲ್ಲಿರುವ ಹನುಮಂತನಗರದ ನಿವಾಸಿಗಳಾದ ಸಿದ್ದಮ್ಮ, ರಘು, ಪೂಜಾ, ಪಲ್ಲವಿ ಸೇರಿದಂತೆ ಇನ್ನಿತರ ಮನೆಗಳ ಮೇಲೆ ಏಕಾಏಕಿ ಪುರಸಭೆ ಅಧಿಕಾರಿಗಳು ದೌಡಾಯಿಸಿ ಅನಧಿಕೃತ ರಸ್ತೆ ನಿರ್ಮಿಸಲು ಅಲ್ಲಿನ ವಾಸದ ಮನೆಯ ಶೌಚಾಲಯಗಳು, ಬಚ್ಚಲು ಮನೆಗಳು ಮತ್ತು ಕಾಂಪೌಂಡ್ ಸೇರಿದಂತೆ ಮನೆಯ ಬಳಿ ಇದ್ದ ತೆಂಗಿನ ಮರಗಳನ್ನು ಧ್ವಂಸಗೊಳಿಸಿ ಅಧಿಕೃತ ರಸ್ತೆ ಇಲ್ಲದಿದ್ದರೂ ಕಾನೂನಾತ್ಮಕವಾಗಿ ಯಾವುದೇ ಅಳತೆ ಮಾಡದೆ ಅಲ್ಲಿನ ನಿವಾಸಿಗಳಿಗೆ ನೋಟಿಸ್ ನೀಡದೆ ಧ್ವಂಸಗೊಳಿಸಿ ರಸ್ತೆ ನಿರ್ಮಿಸಿದ್ದಾರೆ. ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಬೆಂಬಲಿಗ ವ್ಯಕ್ತಿಯ ಆಸ್ತಿಯ ಭೂ ಪರಿವರ್ತನೆಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬಡವರ ಮನೆ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಅಲ್ಲಿನ ನಿವಾಸಿಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ದಬ್ಬಾಳಿಕೆ ಭ್ರಷ್ಟಾಚಾರದ ವಿರುದ್ಧ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ನಿನ್ನೆ ಚಿಂತನೆ ಮಾಡಿ ಇವತ್ತು ಯಾರ್ಯಾರು ಅಭಿಮಾನಿಗಳು ಪಕ್ಷಾತೀತವಾಗಿ ಬಂದಿದ್ದಾರೋ ಅವರನ್ನ ಸೇರಿಸೋದ್ರ ಮೂಲಕ ಕೆಲವು ವಿಚಾರವನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಮುಂದೆ ಬಂದಿದ್ದೇವೆ. ಇಲ್ಲಿ ಯಾರ ಮೇಲೆ ವೈಯಕ್ತಿಕವಾದ ವಿಚಾರದ ಚರ್ಚೆ ಇಲ್ಲ, ಆತರ ತಪ್ಪು ತಿಳ್ಕೊಳ್ಳಲ್ಲ. ಈಗಾಗಲೇ ತಾವು ಬ್ಯಾನರ್ ಅನ್ನ ನೋಡ್ತಾ ಇದ್ದೀರಿ. ಬನ್ನಿ, ಮಹಿಳೆಯರ ಮುಂದೆ ತಮಗೆ ಅರಿವಾಗುತ್ತೆ. ಅಲ್ಲಿ ಇವರೆಲ್ಲ ಮಹಿಳೆಯರು ಇರ್ತಕ್ಕಂಥದ್ದು ಹನುಮಂತನಗರ. ಆ ನಗರದಲ್ಲಿ ಒಂದು ರಸ್ತೆನ ಓಡಿಪಿನಲ್ಲಿ ತೆಗಿತಾರೆ. ಮಾತಾಡ್ಬೇಡ್ರಿ, ರಸ್ತೆ ಅಲ್ಲ. ಆ ರಸ್ತೆನ ಮಾಡಬೇಕಾಗಿದ್ರು ಕೂಡ ಕಾನೂನಾತ್ಮಕವಾಗಿ ಅಳತೆ ಮಾಡಿಸೋದ್ರ ಮೂಲಕ ಕಲ್ಲುಗಳನ್ನು ಹಾಕಿ ನೋಟಿಸ್ ಕೊಟ್ಟು ಅದನ್ನ ರಸ್ತೆನ ಅಗಲೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿ ಎಲ್ಲರಿಗೂ ಅನುಕೂಲ ಸಾರ್ವಜನಿಕವಾಗಿ. ಆದರೆ ಯಾವುದೂ ಮಾಡಲಿಲ್ಲ ಮುನ್ಸಿಪಾಲಿಟಿ ಅವರು. ಸೀದೆ JCB ಇಟಾಚಿ ತಗೊಂಡೋದು ಧ್ವಂಸ ಮಾಡ್ಕೊಂಡು ಬರ್ತಾನೆ ಇದ್ರು. ಅಲ್ಲಿ ತೆಂಗಿನ ಮರಗಳು ಬಟ್ಟೆ ಇನ್ನ ಇದೆ, ಅವನ್ನ ಕಡಿದು ಹಾಕಿದ್ದಾರೆ. ಪಾಪ ಈ ಬಡವರ ಮಹಿಳೆಯರ ಮನೆ, ಟಾಯ್ಲೆಟ್ಗಳು, ಬಚ್ಚಲ ಮನೆಗಳು, ಕಾಂಪೌಂಡು ಎಲ್ಲರೂ ಸೀದಾ ಧ್ವಂಸ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡು ಹೋಗಿ. ಇದಕ್ಕೇನ್ ಹೇಳ್ಬೇಕು? ಕಾನೂನು ವಿರೋಧ ಚಟುವಟಿಕೆ ಅಂತ ಹೇಳ್ಬಹುದ ಬಹಿರಂಗವಾಗಿ? ಈ ಒಂದು ಚಟುವಟಿಕೆ ಮುನ್ಸಿಪಾಲಿಟಿನಲ್ಲಿ ನಡೀತಾ ಇದೆ ಅಂದ್ರೆ ಇದಕ್ಕೆ ಎಲ್ಲೋ ಒಂದು ಕಡೆ ಬೇರೆಯವರ ಕುಮ್ಮಕ್ಕಿದೆ. ಶಾಸಕರು ಇದನ್ನ ಪ್ರಾಮಾಣಿಕವಾಗಿ ಚರ್ಚೆ ಮಾಡಲೇಬೇಕಾಗತ್ತೆ. ಯಾರೋ ಒಬ್ಬ ಬಿಜೆಪಿ ಕಾರ್ಯಕರ್ತ ಅನಿಲ್ ಅನ್ನೋರ ಜಾಗ ಅಲಿನೇಷನ್ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಆ ಬಡವರ ಮನೆ, ರಸ್ತೆ ಮನೆಗಳನ್ನ ಧ್ವಂಸ ಮಾಡ್ತಕ್ಕಂಥದ್ದನ್ನ ಮಾಡಿದ್ದಾರೆ ಅಂದಾಗ ನಾವು ಯಾರಿಗೆ ರಕ್ಷಣೆ ಕೊಡಬೇಕು? ಅಮ್ಮ ಕೈ ತೋರ್ಸ ಮಾಹಿತಿ ಬೀದಿ ಇವತ್ತು ಅವರ ಟಾಯ್ಲೆಟ್, ಬಚ್ಚಲ ಮನೆಯೆಲ್ಲ ಒಡೆದಾಕಿದ್ದಾರೆ. ಅಧ್ಯಕ್ಷರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಲ್ಲ, ಏನ್ ಅನ್ಯಾಯ ಮಾಡಿದ್ವಿ ನಾವು ಕೇಳಕ್ ಬಂದಿದ್ವಿ ಇಲ್ಲಿಗೆ ಅಂತ. ನಾವೇನ್ ಮಾತಾಡ್ಲಿಲ್ಲ. ಈ ಮಹಿಳೆಯರಿದ್ದಲ್ಲ ಇವರೇ ಸುತ್ತಬಿಟ್ರೆ ಅಧ್ಯಕ್ಷರ ಮೇಲೆ. ಅಯ್ಯೋ ನನ್ನ ಮನೆ ಬಚ್ಚಲ ಮನೆಯನ್ನ ಹಾಳು ಮಾಡಿ ಬಂದಿಲ್ಲೋ, ನನ್ನ ಟಾಯ್ಲೆಟ್ ಹಾಳು ಮಾಡಿದ್ರು. ಎಲ್ಲ ಯಾವಾಗ ಸುತ್ತ ಹಾಕೊಂಡು ನಾವು ಬೀದಿ ಬಂದು ನಿಂತಿದೀವಿ ಅಂತ ಶುರು ಮಾಡಿದ್ರು, ಅಲ್ಲಿಂದ ಪರಾರಿ ಆದ್ರು. ಉತ್ತರ ಹೇಳಿ. ನ್ಯಾಯಾಲಯಕ್ಕೆ ಬಂದಿದ್ರೆ ಅವ್ರು ಎದುರುಕೊಳ್ತಿರ್ಲಿಲ್ಲ. ಬಡವ್ರ ಮನೆನ ಹೊಡೆದಾಕಿ ದೌರ್ಜನ್ಯ ಮಾಡಿದ್ದಾರೆ, ಹಾಗಾಗಿ ಎದುರುಕೊಂಡು ಓಡಾಗಿದ್ದಾರೆ. ಇವತ್ತು ಬನ್ನಿ, ಬನ್ನಿ, ನಾವು ಕೇಳಿದ್ವಿ ನೋಟಿಸ್ ತರಬೇಕಂತ ಕೇಳಿದ್ವಿ. ಯಾರು ಬಡವರು ಅಂತ ಕೇಳಿದ್ರು. ಇದಕ್ಕೆಲ್ಲ ನಾವು ಏನಂತ ಹೇಳ್ಬೇಕು? ಖಾಲಿ ಬೀಳೋದೊಂದು ತಪ್ಪಿತ್ತು, ತೆಂಗಿನ ಮರದ್ದು ಸಮೇತ.